ಬಿಸ್ನೆಸ್ಗೆ ಸಪೋರ್ಟ್ ಮಾಡುವಂತ ಅಮೆರಿಕದಲ್ಲೇ ಫೇಲ್ ಆದಂತ ಒಂದು ಬಿಸ್ನೆಸ್ ನಮ್ಮ ಇಂಡಿಯಾದಲ್ಲಿ ಸಕ್ಸಸ್ ಆಗಿ ಇವತ್ತು 3,000 ಕೋಟಿ IPO ತರ್ತಿದೆ. ಆ ಕಂಪನಿ ಯಾವುದು ಅಂದ್ರೆ ವಿವರ್ಕ್. 2010ರಲ್ಲಿ ಸ್ಟಾರ್ಟ್ ಆದಂತ ಈ ಕಂಪನಿ ಬಿಲ್ಡಿಂಗ್ ಓನರ್ಸ್ ಇಂದ ಬಿಲ್ಡಿಂಗ್ ನ ಲೀಸ್ಗೆ ತಗೊಂಡು ರಿನೋವೇಟ್ ಮಾಡಿ ಮತ್ತೆ ಅದನ್ನ ಆಫೀಸ್ಗಳಿಗೆ ರೆಂಟ್ಗೆ ಬಿಡ್ತಿರ್ತಾರೆ. ಆದ್ರೆ ಈ ಬಿಸ್ನೆಸ್ US ಅಲ್ಲಿ ವರ್ಕ್ ಆಗಲ್ಲ. ವಿವರ್ಕ್ ಬಿಲ್ಡಿಂಗ್ ಓನರ್ಸ್ ಇಂದ ಕಂಪನಿಗಳನ್ನ 2 ರಿಂದ 3 ವರ್ಷಕ್ಕೆ ಲೀಸ್ಗೆ ಹಾಕ್ಸ್ಕೊಂಡ್ರೆ ಕಂಪನಿಗಳು ಇವ್ರ ಹತ್ರ ಬರೀ 6 ತಿಂಗಳಿಂದ 1 ವರ್ಷಕ್ಕೆ ಮಾತ್ರ ರೆಂಟಿಗೆ ಬರ್ತಿರ್ತಾರೆ. ಇರೋ ಬಿಸ್ನೆಸ್ ಸರಿಯಾಗಿ ನಡೀತಿಲ್ಲ ಅಂದ್ರೂ ಸ್ಕೂಲು ಅಪಾರ್ಟ್ಮೆಂಟ್ ಅಂತ ಬಿಸ್ನೆಸ್ ಗಳಿಗೆ ಎಂಟ್ರಿ ಕೊಟ್ಟು ಈ ಬಿಸ್ನೆಸ್ ಕಂಪ್ಲೀಟ್ಲಿ ಲಾಸ್ ಆಗಿರುತ್ತೆ. ಕೋವಿಡ್ ಅಂತ ಟೈಮಲ್ಲಿ 30,000 ಕೋಟಿ ಲಾಸ್ ಮಾಡ್ಕೊಂಡಂತ ಈ ಕಂಪನಿ 2020ರಲ್ಲಿ ಸುಮಾರು 800 ಎಂಪ್ಲಾಯ್ಸ್ ನ ಲೇ ಆಫ್ ಮಾಡುತ್ತೆ. ಕೊನೆಗೆ ಬಿಸ್ನೆಸ್ ನ ರನ್ ಮಾಡಕ್ಕಾಗದೆ 2023ರಲ್ಲಿ ಬ್ಯಾಂಕ್ರಪ್ಟ್ ಆಗಿ US ಅಲ್ಲಿ ಕ್ಲೋಸ್ ಆಗ್ಬಿಡ್ತು. ಆದ್ರೆ ಇಂಡಿಯಾದಲ್ಲಿ ಫ್ರೀಲಾನ್ಸರ್ಸ್ ಮತ್ತೆ ಸ್ಟಾರ್ಟ್ಅಪ್ ಬಿಸ್ನೆಸ್ ಗಳು ಜಾಸ್ತಿ ಆಗ್ತಿರೋದ್ರಿಂದ ಇಲ್ಲಿನ ಬಿಸ್ನೆಸ್ ನ ಅರ್ಥ ಮಾಡ್ಕೊಂಡಂತ ಇವರು ಇಂಡಿಯಾದಲ್ಲಿ ಈ ಬಿಸ್ನೆಸ್ ನ ಇಂಪ್ಲಿಮೆಂಟ್ ಮಾಡಿದ್ರು. ಇಲ್ಲಿ ಇವರು ಎಂಬೆಸಿ ಗ್ರೂಪ್ ಮತ್ತೆ ಬೋಧಿ ಟ್ರೀನ್ ಅಂತ ಕಂಪನಿಗಳ ಜೊತೆ ಟೈಅಪ್ ಆಗಿ ಆಲ್ರೆಡಿ ಕನ್ಸ್ಟ್ರಕ್ಟ್ ಆಗಿರೋ ಬಿಲ್ಡಿಂಗ್ ಅಲ್ಲಿ ಇವರು ರಿನೋವೇಟ್ ಮಾಡಿ ರೆಂಟ್ಗೆ ಬಿಡ್ತಿರ್ತಾರೆ. ಬಂದಿರೋ ಅಂತ ಲಾಭನ ಇಬ್ರು ಶೇರ್ ಮಾಡ್ತಿದ್ರು. ಎಲ್ಲಾ ಕಡೆನೂ ಎಂಟ್ರಿ ಆಗದೇನೆ ಮೇಜರ್ ಸಿಟಿಗಳಾದಂತ ಮುಂಬೈ, ಡೆಲ್ಲಿ, ಬೆಂಗಳೂರು ಈ ತರ ಸಿಟಿಗಳಲ್ಲಿ ಇವರು ಎಂಟ್ರಿ ಆದ್ರು. US ಅಲ್ಲೇ ಫೇಲ್ ಆದಂತ ಬಿಸ್ನೆಸ್ ಇಲ್ಲಿ ಸಕ್ಸಸ್ ಆಗೋಕೆ ಮೇನ್ ಕಾರಣ ಏನಂದ್ರೆ ಇಲ್ಲಿನ ಲೋಕಲ್ಸ್ಗೆ ತಕ್ಕಂತೆ ಅಡಾಪ್ಟ್ ಆಗಿದ್ದು. ಇದೇ ರೀಸನ್ ಇಂದ ಈ ಕಂಪನಿ ಇವತ್ತು IPO ಬರೋ ಮಟ್ಟಿಗೆ ಹೋಗಿ ಬೆಳೆದು ನಿಂತಿದೆ.